ಎಲ್ಲರಿಗೂ ನಮಸ್ತೆ. ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ SSLC ಪಬ್ಲಿಕ್ ಎಕ್ಸಾಮ್ ಪ್ರಿಪರೇಷನ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಚೂಸ್ ಮಾಡಿದವರಿಗೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ 2-3 ವಾಕ್ಯದಲ್ಲಿ ಯಾವುದು ತುಂಬಾ ಮುಖ್ಯವಾದದ್ದು ಅಂತ ತಿಳಿಸ್ಕೊಡ್ತೇನೆ. ಅದರ್ ವಿಡಿಯೋಸ್ ನನ್ನ ಒಂದು ವಾಕ್ಯದಲ್ಲಿ ಉತ್ತರಿಸಿ, ಪ್ರಬಂಧಗಳು, ದೆನ್ ಗ್ರಾಮರ್ ಪಾರ್ಟಿಗೆ ಸಂಬಂಧಪಟ್ಟದ್ದು ನೀವೆಲ್ಲ ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಪ್ಲೇ ಲಿಸ್ಟ್ ಅಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಪಬ್ಲಿಕ್ ಎಕ್ಸಾಮ್ ಪ್ರಿಪರೇಷನ್ ಅಂತ ನಾನೊಂದು ಟೈಟಲ್ ಹಾಕಿದ್ದೇನೆ. ನೀವು ಅದರ ಅಂಡರ್ ಅಲ್ಲಿ ವಿಡಿಯೋಸ್ಗಳನ್ನು ಚೆಕ್ ಮಾಡ್ಕೊಳ್ಬಹುದು. ಯಾರು ಸೆಕೆಂಡ್ ಲ್ಯಾಂಗ್ವೇಜ್ ಚೂಸ್ ಮಾಡಿದಿರೋ ಅವರು SCS ಗಳು, ದೆನ್ ಸಂಧಿಗಳು, ಸಮಾಸಗಳು ಸಪರೇಟ್ ಟೈಟಲ್ ಹಾಕಿ ನಾನು ಅಲ್ಲಿ ಅಪ್ಲೋಡ್ ಮಾಡ್ತಾ ಬಂದಿದ್ದೇನೆ. ನೀವು ಅಲ್ಲಿ ನನ್ನ ವಿಡಿಯೋಸ್ಗಳನ್ನು ಚೆಕ್ ಮಾಡ್ಕೊಳ್ಬಹುದು. ಸೊ ನನ್ನ ಚಾನಲ್ನ ಆದಷ್ಟು ಎಲ್ರಿಗೂ ನೀವು ಶೇರ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ 2-3 ವಾಕ್ಯದಲ್ಲಿ ಉತ್ತರಿಸಿ ಯಾವುದು ತುಂಬಾ ಮುಖ್ಯ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಓಕೆ, ನೋಡುವ. ಹಾಗಿದ್ರೆ ನೋಡಿ, ಇಲ್ಲಿ ದ್ವಿತೀಯ ಭಾಷಾ ಕನ್ನಡ 2-3 ವಾಕ್ಯ. ಮರವನ್ನು ಬಿಟ್ಟು ಹೋಗದೆ ಇರಲು ಗಿಳಿಯು ನೀಡಿದ ಸಮರ್ಥನೆ ಏನು? ಹಲವಾರು ವರ್ಷದಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ, ಹಣ್ಣು ಕೊಟ್ಟಿದೆ, ಹಸಿರು ಬಣ್ಣದಿಂದ ಮುದ ನೀಡಿದೆ, ನೆರಳು ನೀಡಿದೆ. ಆದರೆ ಈಗ ಅದನ್ನು ರೋಗ ಬಡತನಗಳು ಕಿತ್ತು ತಿನ್ನುತ್ತಿವೆ. ಹಾಗೆಂದು ಈಗ ನಾನು ಅದನ್ನು ಕೈಬಿಟ್ಟು ಬೇರೆ ಕಡೆ ಹೋಗಿ ಆ ಮರಕ್ಕೆ ಕೃತಜ್ಞನಾಗಲಾರೆ ಎಂದು ಸಮರ್ಥನೆ ನೀಡಿತು. ಸೆಕೆಂಡ್ ಒನ್, ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು? ಮಳೆಯ ಅಭಾವ, ಇಲ್ಲವೇ ಅತಿವೃಷ್ಟಿ, ಭೂಮಿ ಬರಡಾಗುತ್ತಿರುವುದು, ಕಳಪೆ ಬೀಜಗಳು ಇತ್ಯಾದಿಗಳು. ಇದು ರೈತರು ಎದುರಿಸುತ್ತಿರುವ ಸಮಸ್ಯೆಗಳು. ಸೆಕೆಂಡ್ ಒನ್, ಕರ್ಪೂರದ ಕೆಲಸವೇನು? ಅದು ತನ್ನ ಕೆಲಸವನ್ನು ಹೇಗೆ ಪೂರೈಸುತ್ತದೆ? ಕರ್ಪೂರದ ಕೆಲಸ ಉರಿಯುವುದು, ಬೆಳಕು ಬೀರುವುದು. ದೇವರಿಗೆ ಆರತಿ ಎತ್ತಲು ಕರ್ಪೂರವನ್ನು ತಟ್ಟೆಯಲ್ಲಿಟ್ಟು ಹತ್ತಿಯ ಬತ್ತಿಯ ಮೂಲಕ ಬೆಳಗುತ್ತಾರೆ. ಸದ್ದುಗದ್ದಲವಿಲ್ಲದೆ ಕರಗಿ ಮಾಯವಾಗುತ್ತದೆ. ಅದು ತನ್ನ ಕೆಲಸವನ್ನು ಸದ್ದುಗದ್ದಲವಿಲ್ಲದೆ ಕರಗಿಸಿ ಮಾಯವಾಗುವಂತೆ ನೋಡಿಕೊಳ್ಳುತ್ತದಲ್ವಾ. ಹೆಡ್ ಮಾಸ್ತರರು ತಂದಿಟ್ಟ ಟ್ರೇನಲ್ಲಿ ಯಾವ ತರಹದ ಕಪ್ಪುಗಳಿದ್ದವು. ಕೆಲವು ಅತ್ಯಂತ ಬೆಲೆ ಬಾಳುವ ಚೈನಾ ಪಿಂಗಾಣಿ, ಸುಂದರ ಗಾಜಿನವು, ಇನ್ನು ಕೆಲವು ಪ್ಲಾಸ್ಟಿಕ್ಕಿನವು, ಇನ್ನು ಕೆಲವು ಬೆಲೆ ಬಾಳದಂಥವು, ಮತ್ತೆ ಕೆಲವು ಸ್ಟೀಲಿನ ಲೋಟಗಳಿದ್ದವು. ನೆಕ್ಸ್ಟ್ ದಿಸ್ ಒನ್, ಬಾಲಕ ಪುಟ್ಟಯ್ಯನವರು ಕಣ್ಣುಗಳನ್ನು ಕಳೆದುಕೊಂಡದ್ದು ಹೇಗೆ? ಪುಟ್ಟಯ್ಯನವರು ಬಾಲ್ಯದಲ್ಲಿ ಹುಟ್ಟಿದ್ದ 6 ತಿಂಗಳಿರುವಾಗ ಕಣ್ಣಿನ ಬೇನೆ ಕಾಣಿಸಿಕೊಂಡಿತು. ಆ ಕಾಲದಲ್ಲಿ ನಾಟಿ ವೈದ್ಯರಿದ್ದರು. ವೈದ್ಯರು ಕಣ್ಣಿನ ಗುಡ್ಡೆಗೆ ತೊನಸಿ ಮುಟ್ಟಿಸಬೇಕೆಂದಿದ್ದರು. ಆಗ ಮುಟ್ಟಿಸುವಾಗ ಕೈಜಾರಿ ಕಣ್ಣುಗಳ ಒಳಗೆ ತೊನಸಿ ಬಿದ್ದು ಬಿಟ್ಟವು. ಅದು ಹರಿಯುವುದರ ಬದಲು ಗುಡ್ಡಿನ ಹರಿದು ಕಣ್ಣುಗಳು ಹೋಗಿಬಿಟ್ಟವು. ಇದು 2 in 1, ಅಂದರೆ ನಿಮಗೆ 2-3 ವಾಕ್ಯಕ್ಕೆ ಮತ್ತು ಸಂದರ್ಭದಲ್ಲಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ. ತಾಯಿ ಸಿದ್ದಮ್ಮ ಪುಟ್ಟರಾಜರನ್ನು ಏನೆಂದು ಆಶೀರ್ವದಿಸಿದಳು? ನಿನ್ನಂಥ ಶ್ರೇಷ್ಠ ಪುತ್ರ ರತ್ನವೊಂದನ್ನು ಹೆತ್ತ ಭಾಗ್ಯ ನನ್ನದಾಗಲಿ. ಸಂಸಾರ ಬಂಧನದಲ್ಲಿ ಬಂದಿಯಾಗುವುದು ನಿನಗಿಷ್ಟವಿಲ್ಲದಿದ್ದರೆ ಬೇಡ. ಮಗನೇ, ಗುರು ಪಂಚಾಕ್ಷರರು ತೋರುವ ಮಾರ್ಗದಲ್ಲಿ ನೀನು ನಡೆದು ಅಮರನಾಗು ಕಂದ ಎಂದು ಆಶೀರ್ವದಿಸಿದಳು. ತುಂಬ ಇಂಪಾರ್ಟೆಂಟ್ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ನೀವು ಇದಿಷ್ಟನ್ನು ಕಲ್ತು ಇಟ್ಟುಕೊಳ್ಳಿ. ನನ್ನ ಬೇರೆ ವಿಡಿಯೋಸ್ಗಳು ಅಂದರೆ ರಿಲೇಟೆಡ್ ಟು ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ನೀವು ನನ್ನ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡ್ಕೊಳ್ಬೋದು. ಪ್ಲೇ ಲಿಸ್ಟಲ್ಲಿ ನಾನು ಎಲ್ಲವನ್ನು ಅಪ್ಲೋಡ್ ಮಾಡ್ತಾ ಬಂದಿದ್ದೇನೆ. ಸೊ SSLC ಸೆಕೆಂಡ್ ಲ್ಯಾಂಗ್ವೇಜ್ ಪಬ್ಲಿಕ್ ಎಕ್ಸಾಮ್ 2026 ಎಕ್ಸಾಮ್ ಬರೆಯುವ ಎಲ್ರಿ ಕನ್ನಡ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಚೂಸ್ ಮಾಡಿದವರಿಗೆ ಎಲ್ರಿಗೂ ಕೂಡ ನಾನು ಆಲ್ ದ ಬೆಸ್ಟ್ ಅಂತ ತಿಳಿಸ್ತೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಚಾನಲ್.